ವೀಕ್ಷಕರೇ ನಮಸ್ಕಾರ, ನಾನು ಚಿದಾನಂದ ಬಡಗೇರ್. ನಾವು ಶೇರ್ ಶಿಕ್ಷಾ ಆ್ಯಪ್ ಬಗ್ಗೆ ನೋಡ್ತಾ ಇದ್ದೀವಿ. ಈ ಶೇರ್ ಶಿಕ್ಷಾ ಕಂಪನಿ ಬಂದು 15 ಆಗಸ್ಟ್ 2024ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗ್ಯದ. ಇದು ಪುನಾ ಬೇಸ್ಡ್ ಕಂಪ್ನಿ ಅದ, ಪುನಾದಲ್ಲಿ ಹೆಡ್ ಆಫೀಸ್ ಅದ. ಈಗಾಗಲೇ ಒಂದು 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ಒಂದು ಇದಕ್ಕೆ. ಇದರಲ್ಲಿ ಈ ಒಂದು ಶೇರ್ ಶಿಕ್ಷಾ ಕಂಪನಿಯ ಮಿಷನ್ ಏನದ ಅಂದರೆ spread the awareness of the Indian stock market to support the Indian economy. Spread the awareness, knowledge about the Indian stock market. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಒಂದು ಉದ್ದೇಶ. ಅದು ಸಪೋರ್ಟ್ ದಿ ಇಂಡಿಯನ್ ಎಕಾನಮಿಯನ್ನು ಗ್ರೋ ಆಗಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ಸನ್ನು ಇಂಡಿಯನ್ ಪೀಪಲ್ಗೆ ಕೊಡ್ತಕ್ಕಂಥ ಮೇನ್ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಂಪನಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ದಿ ರುಪಿ ಅಗೇನೆಸ್ಟ್ ದಿ ಡಾಲರ್ ಎದುರಿಗೆ ನಮ್ಮ ರೂಪಾಯಿಯ ಮೌಲ್ಯವನ್ನು ಜಾಸ್ತಿ ಮಾಡಬೇಕಾಗಿದೆ ಇವತ್ತಿನ ದಿವಸ. ಅದಕ್ಕಾಗಿ ಈ ಒಂದು ಡಾಲರ್ ಎದುರಿಗೆ ನಮ್ಮ ರುಪಿಯ ಒಂದು ಮೌಲ್ಯವನ್ನು ನಾವು ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಭಾಳ ಅಂದರೆ 3% ಪೀಪಲ್ ಆರ್ ಹ್ಯಾವಿಂಗ್ ದಿ ಡಿಮ್ಯಾಟ್ ಅಕೌಂಟ್. 3% ಜನ ಡಿಮ್ಯಾಟ್ ಅಕೌಂಟನ್ನು ತೊಗೊಂಡಿದ್ದಾರೆ ಇಂಡಿಯಾದಲ್ಲಿ. ಅದರಲ್ಲಿ ಆ್ಯಕ್ಟಿವ್ ಆಗಿ ಮತ್ತು ಟ್ರೇಡ್ ಮಾಡುವವರು ಓನ್ಲಿ 1.5% ಆಫ್ ದಿ ಪೀಪಲ್. ನೋಡಿರಿ, ಇಂಡಿಯಾದ ಟೋಟಲ್ ಪಾಪ್ಯುಲೇಷನಲ್ಲಿ ಕೇವಲ 3%ದಷ್ಟು ಪೀಪಲ್ ಏನು ಮಾಡ್ತಾಯಿದ್ದಾರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಡೀಲಿಂಗ್ಸ್ ಮಾಡ್ತಾಯಿದ್ದಾರೆ, ಡಿಮ್ಯಾಟ್ ಅಕೌಂಟ್ ತೊಗೊಂಡಿದ್ದಾರೆ ಅವರು. ಆ ಒಂದು 3%ದಲ್ಲಿ ಆ್ಯಕ್ಟಿವ್ ಆಗಿ ಈಗ ಆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಪೀಪಲ್ ಅಂದರೆ 1.5% ಅಷ್ಟೇ. 3%ದಲ್ಲಿ ಕೇವಲ 1.5% ಮಾತ್ರ ಟ್ರೇಡ್ ಮಾಡ್ತಾಯಿದ್ದಾರೆ. ಇನ್ನು 3% ಟೋಟಲಿ 1.5% ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಓನ್ಲಿ 1.5%ದಷ್ಟು ಜನ ಏನು ಮಾಡ್ತಾಯಿದ್ದಾರೆ, ಟ್ರೇಡ್ ಮಾಡ್ತಾಯಿದ್ದಾರೆ. ಇದು ಇಂಡಿಯಾದಲ್ಲಿ. ಆದರೆ ಅಮೇರಿಕಾದಲ್ಲಿ ಮೋರ್ ದೆನ್ 60% ಪೀಪಲ್ ಆರ್ ಹ್ಯಾವಿಂಗ್ ದಿ ಡಿಮ್ಯಾಟ್ ಅಕೌಂಟ್. ಮೋರ್ ದೆನ್ 60% ಪೀಪಲ್ ಡಿಮ್ಯಾಟ್ ಅಕೌಂಟ್ ಅದ. ಅದರಲ್ಲಿ ಒಂದು 58%ನಷ್ಟು ಪೀಪಲ್ ಹೂ ಆರ್ ಹ್ಯಾವಿಂಗ್ ದಿ ಡಿಮ್ಯಾಟ್ ಅಕೌಂಟ್, ದೇ ಆರ್ ಟ್ರೇಡಿಂಗ್ ಆನ್ ದಿ ಸ್ಟಾಕ್ ಮಾರ್ಕೆಟ್ಸ್. ಈ ರೀತಿಯಾಗಿ ಆಗಿದ್ದರಿಂದ ಅವರು ಡೆವಲಪ್ಡ್ ಕಂಟ್ರಿ ಅಂತ ಹೇಳಿಸ್ಕೊತಾರೆ. ಇವತ್ತಿನ ಸಂದರ್ಭದಲ್ಲಿ ಅಮೇರಿಕಾ ಇಸ್ ದ ಡೆವಲಪ್ಡ್ ಕಂಟ್ರಿ ಅಂತ ಕರಿತೇವೆ ನಾವು. ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ ಕರಿತೇವೆ. ಬಿಕಾಸ್ ಆಫ್ ದಿಸ್ ಶೇರ್ ಮಾರ್ಕೆಟ್ನಲ್ಲಿ ನಮ್ಮ ಇಂಡಿಯನ್ಸು ನಾವು ಭಾಳ ಇನ್ವಾಲ್ವ್ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ರುಪಿಯ ಮೌಲ್ಯ ಡಾಲರ್ ಎದುರಿಗೆ ಕುಸಿತಾ ಇದೆ, ಡಾಲರ್ ಎದುರಿಗೆ ಕಡಿಮೆ ಇದೆ. ಈ ಒಂದು ರುಪಿಯ ಮೌಲ್ಯವನ್ನು ನಾವು ಜಾಸ್ತಿ ಮಾಡಬೇಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅವೇರ್ನೆಸ್ಸನ್ನು ನಾವು ಎಲ್ಲ ನಮ್ಮ ಜನರಿಗೆ, ನಮ್ಮ ಪೀಪಲ್ಗೆ ನಾವು ಕೊಡಬೇಕು. ಅದ್ರ ಬಗ್ಗೆ ಅವೇರ್ನೆಸ್ ಬಂದ ಮೇಲೆ ಅವರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆವಾಗ ಏನಾಗ್ತದೆ, ನಮ್ಮ ರುಪಿಯ ವ್ಯಾಲ್ಯೂ ಡಾಲರ್ ಎದುರಿಗೆ ತನ್ನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯದ. ಅದಕ್ಕಾಗಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ವಿಷನ್ ಏನದಪ್ಪ ಅಂದರೆ ಈ ಕಂಪ್ನಿದು, ಟು ಬಿಕಮ್ ಅ ಲೀಡಿಂಗ್ ಸ್ಟಾಕ್ ಮಾರ್ಕೆಟ್ ಎಜುಕೇಷನಲ್ ಆ್ಯಪ್. ಟು ಬಿಕಮ್ ದಿ ಲೀಡಿಂಗ್ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಆ್ಯಪ್ by providing at affordable price to Indian people to grow themselves. ಇಲ್ಲಿ ಬೇರೆ ನಿಮ್ಮ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ, ಕಲಿಸ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಬಟ್ ಅವ್ರ ಫೀಸ್ ನೀವು ನೋಡಿಬಿಟ್ರೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. 1,00,000 2 ಲಕ್ಷ ರೂಪಾಯಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೀಸ್ ಹೇಳ್ತಾರೆ. ಹಿಡನ್ ಚಾರ್ಜಸ್ ಇದಿರ್ತಾವೆ. ಆದರೆ ಈ ಒಂದು ಶೇರ್ ಶಿಕ್ಷಾದಿಂದ ನೀವು ಎಜುಕೇಷನನ್ನು ಪಡೀಲಿಕ್ಕೆ ಕೇವಲ ಆಗಲೇ ಹೇಳಿದಂಗೆ ನಾನು ಹಿಂದಿನ ವಿಡಿಯೋದೊಳಗೆ 999 ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ, 5,499 ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅದ, 9,999 ರೂಪೀಸ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅದ. ಅಷ್ಟು ಮಾಡೋದ್ರಿಂದ ನೀವು ಈ ಒಂದು ಸ್ಟಾಕ್ ಮಾರ್ಕೆಟ್ ಎಜುಕೇಷನನ್ನು ನೀವು ಕಲಿಬೋದು. ಅದರ ಜೊತೆಗೆ ಪ್ರತಿ ದಿವಸ ನಿಮಗೆ ಇನ್ಕಮ್ ಬರ್ತಾ ಹೋಗ್ತದೆ. ಅದು ಏನು ನೀವು ಸಬ್ಸ್ಕ್ರಿಪ್ಷನ್ ಕಟ್ಟಿರ್ತೀರಿ ಅದು ಕ್ಯಾಶ್ ಬ್ಯಾಕ್ ಹಾಕ್ಕೊತ ಹೋಗ್ತದೆ. ಅದರ ಜೊತೆಗೆ ನೀವು ಪರ್ ಡೇ ಮತ್ತು ನಿಮಗೆ ಇನ್ಕಮ್ ಬರ್ತಾ ಹೋಗ್ತದೆ. ಆ ಇನ್ಕಮನ್ನು ಪಡೀಲಿಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ಆಗೋದು ಭಾಳ ಇಂಪಾರ್ಟೆಂಟ್ ಅದ. ಅಫೋರ್ಡೆಬಲ್ ಪ್ರೈಸ್. ಈ ಒಂದು ಕಂಪನಿಯ ಹೆಡ್ ಬಂದು ಫೌಂಡರ್ ಯಾರಿದ್ದಾರೆ ಅಂದರೆ
ಮಿಸ್ಟರ್ ಅಮಿತ್ ಡಾಂಗೆ ಅಂತಿದ್ದಾರೆ. ಇವರು MBA ಕಂಪ್ಲೀಟ್ ಮಾಡಿದ್ದಾರೆ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಈ ಒಂದು MBAನ ಮಾಡಿ ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಅದ, ಬಹಳ ಇನ್ಕಮ್ ಅರ್ನ್ ಮಾಡುವಂಥ, ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅರ್ನ್ ಮಾಡುವಂಥ ಒಂದು ಆ್ಯಪ್ ಅದ ಇದು. ಯಾವ ರೀತಿ ಮುಂದೆ ಅರ್ನ್ ಆಗ್ತದೆ ಅನ್ನೋದನ್ನು ನಿಮಗೆ ನಾನು ಹೇಳ್ಕೊತ ಹೋಗ್ತೀನಿ. ಇವ್ರ ಜೊತೆಗೆ ಇನ್ನೊಬ್ಬರು ಮಿಸ್ಟರ್ ನರೇಂದ್ರ ವಾಲ್ಟೆ ಅಂತ ಇದ್ದಾರೆ. ಇವರು ಚೀಫ್ ಆಪ್ರೇಟಿಂಗ್ ಆಫೀಸರ್ ಇದ್ದಾರೆ. ಇವರು ಚೀಫ್ ಆಪ್ರೇಟಿಂಗ್ ಆಫೀಸರ್ ಅದಾರ. ಈ ಒಂದು ಇನ್ಫಾರ್ಮೇಷನ್ ಯಾವ ರೀತಿ ಈ ಕಂಪನಿ ಸ್ಟಾರ್ಟ್ ಆಗಿದೆ, ಯಾವ ರೀತಿ ಕಂಪನಿ ಎಜುಕೇಷನ್ ಕೊಡ್ತಾ ಇದೆ, ಯಾವ ರೀತಿ ಕಂಪನಿಯಿಂದ ನಾವೆಲ್ಲ ಜನ ಮಿಡ್ಲ್ ಕ್ಲಾಸ್ ಪೀಪಲ್ ಲಾಭ ಪಡಿಬೋದು ಅನ್ನೋದನ್ನು ಪ್ರತಿ ದಿವಸ ರಾತ್ರಿ 8 ಗಂಟೆಯಿಂದ 9 ಗಂಟೆ ಜೂಮ್ ಮೀಟಿಂಗ್ ಇರ್ತದೆ. ಜೂಮ್ ಮೀಟಿಂಗ್ 8ರಿಂದ 9 ಪ್ರತಿ ದಿವಸ ಇರ್ತದೆ. ಒಂದು ದಿವಸ ಹಿಂದಿ ಒಳಗಿರ್ತದೆ, ಇನ್ನೊಂದು ದಿವಸ ಕನ್ನಡದಲ್ಲಿರ್ತದೆ. ಅದಕ್ಕಾಗಿ ಯಾರ್ಯಾರು ಇಷ್ಟ ಅದ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ತೊಗೋಬೇಕು, ಈ ನಾಲೆಜ್ ತಗೊಳ್ಳೋದ್ರ ಜೊತೆಗೆ ನಾವು ಪ್ರತಿ ದಿವಸ ಇನ್ಕಮನ್ನು ಅರ್ನ್ ಮಾಡಬೇಕು ಅನ್ನೋರು ಯಾರು ಇಷ್ಟ ಇದ್ದೀರಿ ಅವರು ಈ ನಮ್ಮ ಮೊಬೈಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಮುಂದಿನ ಒಂದು ಪ್ರೊಸೀಜರ್ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊತ ಹೋಗ್ತೀನಿ ನಾನು. 9902401677 9902401677 ಈ ಒಂದು ಮೊಬೈಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡ್ಬೋದು, ಮೆಸೇಜ್ ಕಳಿಸಿ ವಿಚಾರ ಮಾಡ್ಬೋದು. ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಇಲ್ಲಿ ಏನೇನು KYC ಬೇಕಾಗ್ತದೆ, KYC ಮಾಡೋದಿರ್ತದೆ. ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಫೋಟೋ, ನಿಮ್ಮದೊಂದು ಫೋಟೋ, ನಿಮ್ಮ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಏನೆಲ್ಲ ರಿಜಿಸ್ಟ್ರೇಷನ್ಗೆ ಮಾಡಿರ್ತೀರಿ ಆ ಮೊಬೈಲ್ ನಂಬರ್ ಇಂಪಾರ್ಟೆಂಟ್. ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ನಂಬರ್, ಫೋಟೋ ಇವಿಷ್ಟಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಯಾರಿಗೆ ಲಿಂಕ್ ಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇರ್ತೀರಿ ಅವರು ಕಾಲ್ ಮಾಡಿ ಹೇಳಿದರೆ ಅವರಿಗೆ ಲಿಂಕನ್ನು ನಾವು ಕಳಿಸ್ಕೊಡ್ತೀವಿ. ಆ ಲಿಂಕ್ ಮೇಲೆ ನೀವು ಇದನ್ನು ಮಾಡಿ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಂದಿನ ಪ್ರೊಸೆಸನ್ನು ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಥರದ ಮೋಸ ಇಲ್ಲ, ವಂಚನೆ ಇಲ್ಲ, ಇದಿಲ್ಲ. ಯಾಕಂದರೆ ಇದು ಸೆಬಿಯಿಂದ ಅಪ್ರೂವ್ಡ್ ಆದಂಥ ಕಂಪನಿ. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಕರಿತೇವೆ ನಾವು, SEBI. ಸೆಬಿಯಿಂದ ಅಪ್ರೂವ್ಡ್ ಆದಂಥ ಕಂಪನಿ. ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಸಬ್ಸ್ಕ್ರಿಪ್ಷನ್ ಕಟ್ಟಬೇಕಾಗ್ತದೆ. ಆ ಸಬ್ಸ್ಕ್ರಿಪ್ಷನ್ನ ನಿಮಗೆ ಪಾಯಿಂಟ್ ಅಂತ ತೋರಿಸ್ತದೆ ಅಲ್ಲಿ. ಪಾಯಿಂಟ್ ಈಗ ನಾನು 5499 ಕಟ್ಟಿದ್ದೀನಿ. 5499 ಕಟ್ಟಿದ್ದೇನೆಂದರೆ ಅಲ್ಲಿ ನನ್ನ ಪ್ರೊಫೈಲ್ನಲ್ಲಿ 5499 ಪಾಯಿಂಟ್ಸ್ ಅಂತ ನನಗೆ ತೋರಿಸ್ತೈತಿ. ನಾನು ಮೊಬೈಲ್ ರಿಚಾರ್ಜ್ ಮಾಡೀನಿ ಅಂದರೆ ಅಲ್ಲಿ ಕ್ಯಾಶ್ ಬ್ಯಾಕ್ ಬರ್ತದೆ. ಆಮೇಲೆ DTH ರಿಚಾರ್ಜ್ ಮಾಡೀನಿ ಅಂದರೆ ಅಲ್ಲಿ ಕ್ಯಾಶ್ ಬ್ಯಾಕ್ ಬರ್ತದೆ. ಸಿಲಿಂಡರ್ ಬುಕ್ ಮಾಡೀನಿ ಅಂದರೆ ಅಲ್ಲಿ ಕ್ಯಾಶ್ ಬ್ಯಾಕ್ ಬರ್ತದೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೀನಿ ಅಂದರೆ ಕ್ಯಾಶ್ ಬ್ಯಾಕ್ ಬರ್ತದೆ. ಈ ರೀತಿ ಬೇರೆ ಬೇರೆ ನಾವು ಸರ್ವೀಸಸ್ಸನ್ನು ಯೂಸ್ ಮಾಡುವಾಗ ಇದರೊಳಗೆ ಕಡಿಮೆ ಆಕ್ಕೊಂತ ಹೋಗ್ತದೆ. ಅಂದರೆ ನಮ್ಮ ಅಮೌಂಟ್ ನಮಗೆ ವಾಪಸ್ ಬರ್ತಾ ಹೋಗ್ತದೆ. ಇಲ್ಲಿ ನಮ್ಮ ಅಮೌಂಟನ್ನು ನಮಗೆ ವಾಪಸ್ ಬರ್ತದೆ ಸಬ್ಸ್ಕ್ರಿಪ್ಷನ್ ಕಟ್ಟಿದ್ದು. ಅದು ಅಲ್ಲದೆ ನಮಗೆ ಪ್ರತಿ ದಿವಸ ನಮಗೆ ಇನ್ಕಮ್ ಬರ್ತಾ ಹೋಗ್ತದೆ. ಅಲ್ಲೇ ಬೇರೆ ಬೇರೆ ರಿಜಿಸ್ಟ್ರೇಷನ್ ಆದಂಗೆ ಡಿಫ್ರೆಂಟ್ ಒಂದು ಹೈರಾರ್ಕಿ ಬರ್ತದೆ. ಇಲ್ಲಿ ಕನ್ಸಲ್ಟೆಂಟ್ ಅಂತ ಬರ್ತದೆ, ಸೀನಿಯರ್ ಕನ್ಸಲ್ಟೆಂಟ್ ಬರ್ತದೆ, ಮ್ಯಾನೇಜರ್ಸ್ ಅಂತ ಬರ್ತದೆ. ಈ ರೀತಿ ಅವು ಹೈರಾರ್ಕಿ ಇರ್ತದೆ. ಆ ಹೈರಾರ್ಕಿ ಮೇಲೆ ನೀವು ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಇಲ್ಲಿ ಇಬ್ಬರು ರೆಫರಲ್ ಕೊಟ್ಟರೆ ಅಂದರೆ 2
ಇಮಿಡಿಯೇಟ್ಲಿ ನಿಮ್ಮದು ಪರ್ ಡೇ 25 ರುಪೀಸ್ ಸ್ಟಾರ್ಟ್ ಆಗ್ತದೆ. ಪರ್ ಡೇ 25 ರುಪೀಸ್ ಅಂದರೆ 750 ರುಪೀಸ್ ಪರ್ ಮಂತ್. 750 ರುಪೀಸ್ ಪರ್ ಮಂತ್ ನಿಮಗೆ ಪರ್ ಡೇನ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಒಮ್ಮೆಲೆ 750 ಅಲ್ಲ, ಪ್ರತಿ ದಿವಸ ನಿಮಗೆ 25 ರೂಪಾಯಿ, ಪ್ರತಿ ದಿವಸ ಬೆಳಗ್ಗೆ ನಿಮಗೆ 25 ರೂಪಾಯಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಆಮೇಲೆ ಈ ಫಸ್ಟ್ ಹೈರಾರ್ಕಿಯಿಂದ ಸೆಕೆಂಡ್ ಹೈರಾರ್ಕಿ ಬಂದರೆ ಅಂದರೆ 175 ರೂಪಾಯಿ ಕ್ರೆಡಿಟ್ ಆಗ್ತದೆ. 175 ರೂಪಾಯಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಇಲ್ಲಿ ಅದು ಅಲ್ಲದೆ ಇದು 750 ರೂಪಾಯಿನೂ ಬಂತು, ಪ್ಲಸ್ 175 ರೂಪಾಯಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಆಮೇಲೆ 350 ರೂಪಾಯಿ ಕ್ರೆಡಿಟ್ ಹಾಕ್ಕೊತ ಹೋಗ್ತದೆ. ಇಲ್ಲಿ ರೆಫರಲ್ ನಿಮ್ಮ ಸ್ಟೇಜ್ ಇನ್ಕ್ರೀಸ್ ಆದಂಗೆ ಇಲ್ಲಿ ಕನ್ಸಲ್ಟೆಂಟ್ದಿಂದ ಮ್ಯಾನೇಜರು ಡೈರೆಕ್ಟರು ಈ ರೀತಿ ಹಾಕ್ಕೊತ ಹೋದಂಗೆ ಇಲ್ಲಿ ರೇಟ್. ಇವತ್ತಿನ ದಿವಸ ಒಬ್ಬರು ವೆಂಕಟೇಶ್ ಪಿ ಅನ್ನೋರು 17,500 ರೂಪಾಯಿ ಪರ್ ಡೇ ಕ್ರೆಡಿಟ್ ಆಗ್ತಾಯಿದೆ ಅವ್ರದ್ದು, ಪರ್ ಡೇ ಅವ್ರದ್ದು. ನಮ್ಮ ಫ್ರೆಂಡ ನನಗೆ ಇಂಟ್ರಡ್ಯೂಸ್ ಮಾಡಿದಂಥ ನಮ್ಮ ಫ್ರೆಂಡಿಗೆ ಅವನಿಗೆ 1,750 ರೂಪಾಯಿ ಪರ್ ಡೇ ಅವನಿಗೆ ಕ್ರೆಡಿಟ್ ಆಗ್ತಾಯಿದೆ. ಪರ್ ಡೇ ಅವನಿಗೆ 1,750 ರೂಪಾಯಿ ನಮ್ಮ ಫ್ರೆಂಡಿಗೆ, ನನ್ನನ್ನು ಇಂಟ್ರಡ್ಯೂಸ್ ಮಾಡಿ ನನ್ನ ರಿಜಿಸ್ಟ್ರೇಷನ್ ಮಾಡಿದಂಥ ವ್ಯಕ್ತಿಗೆ ಅವ್ರಿಗೆ 1,750 ರೂಪಾಯಿ ಪರ್ ಡೇ ಕ್ರೆಡಿಟ್ ಆಗ್ತಾಯಿದೆ. ಇಲ್ಲಿ ಪಿ ವೆಂಕಟೇಶ್ ಅಂಥೇಳಿ ಇವರು ಭಾಳ ಅಂದರೆ ಒಂದು 3 ತಿಂಗಳ ಹಿಂದೆ ಮಾಡಿದವರು. ಇವರು 3 ತಿಂಗಳ 4 ತಿಂಗಳ ಹಿಂದೆ ಮಾಡಿದಂಥ ವ್ಯಕ್ತಿ ವೆಂಕಟೇಶ್ ಅನ್ನುವಂಥವ್ರಿಗೆ 17,500 ರೂಪಾಯಿ ಪರ್ ಡೇ ಕ್ರೆಡಿಟ್ ಆಗ್ತಾಯಿದೆ. ಈ ರೀತಿ ನಾವು ಪರ್ ಡೇ 5 ಲಕ್ಷವರೆಗೂ ಕ್ರೆಡಿಟ್ ಆಗೋ ಹಾಗೆ ಈ ಒಂದು ಬಿಸ್ನೆಸ್ಸನ್ನು ಬೆಳೆಸ್ಕೊಳ್ಬೋದು. ಇಟ್ ಈಸ್ ಅನ್ ಬಿಸ್ನೆಸ್ ಅಪಾರ್ಚುನಿಟಿ, ವರ್ಲ್ಡ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಕರಿತೀವಿ ಇದಕ್ಕೆ ನಾವು. ವರ್ಲ್ಡ್ ಬಿಸ್ನೆಸ್ ಅಪಾರ್ಚುನಿಟಿ ಈ ಒಂದು ಶೇರ್ ಶಿಕ್ಷಾ ಆಪ್ ಥ್ರೂ ನಾವು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದ. ಯಾರು ಇಂಟ್ರೆಸ್ಟೆಡ್ ಇದ್ದವ್ರು ಇದರೊಳಗೆ ಬೇಗ ಸೇರಿಕೊಂಡಷ್ಟು ಕಂಪ್ನಿ ಬೇಗ ಡೆವಲಪ್ ಆಕ್ಕೊತ ಹೋಗ್ತದೆ, ಅವ್ರ ಇನ್ಕಮನ್ನು ಅದೇ ರೀತಿ ಜನ್ರೇಟ್ ಆಕ್ಕೊತ ಹೋಗ್ತದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಇನ್ಕಮನ್ನು ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.